ಅಡಿಯೇನ್ ರಾಮಾನುಜದಾಸನ್. ವೇದಾಂತ ದೇಶಿಕರ ಮಗ ವರದನಾಥ ತಂದೆಯಿಂದಲೇ ಶಿಕ್ಷಣ ಪಡೆದವರು. ಇವರಿಗೆ ಕುಮಾರ ನಯನಾಚಾರ್ಯ ಅನ್ನೋ ಹೆಸರು ಇತ್ತು. ಪರಕಾಲ ಮಠವನ್ನ ಸ್ಥಾಪಿಸಿದ ಬ್ರಹ್ಮತಂತ್ರ ಸ್ವಾಮಿಗಳು ಇವರೊಂದಿಗೆ ವೇದಾಂತ ದೇಶಿಕರಲ್ಲಿ ಶಿಕ್ಷಣ ಪಡೆದವರು. ಬಹಳ ಬೇಗ ವಿಶಿಷ್ಟಾದ್ವೈತ ಮತ್ತು ಶ್ರೀವೈಷ್ಣವ ಮತದ ರಹಸ್ಯಗಳನ್ನೆಲ್ಲ ಅರಿತುಕೊಂಡು ದೇಶಿಕರ ವಿಚಾರಗಳ ಪ್ರಚಾರಕ್ಕೆ ವಿಶೇಷ ಸೇವೆ ಸಲ್ಲಿಸಿದವರು. ಶ್ರೇಷ್ಠ ವಿದ್ವಾಂಸರೆನಿಸಿದ ಇವರು 16 ಗ್ರಂಥಗಳನ್ನು ರಚಿಸಿದ್ದಾರೆ. ದೇಶಿಕರಂತೆಯೇ ವಿವಿಧ ವಿಷಯಗಳಿಗೆ ಆಧಾರವಾಗುವಂತಹ ಗ್ರಂಥ ರಚನೆ ಮಾಡಿದ್ದಾರೆ. ಶ್ರೀ ವೈಷ್ಣವ ದೇವಾಲಯದಲ್ಲಿ ದೇಶಿಕರ ಪೂಜೆ, ದೇಶಿಕ ಮಂಗಳಾಶಾಸನ ನಡೆಯುವಂತೆ ಮಾಡಿದವರು ಇವರು. ಇವರಂತೆಯೇ 16 ಗ್ರಂಥ ರಚನೆ ಮಾಡಿದ ಶ್ರೇಷ್ಠ ವಿದ್ವಾಂಸ, ಸಾಹಿತಿ, ಲೇಖಕ ದೊಡ್ಡಯ್ಯಾಚಾರ್ಯ. ಇವರಿಗೆ ಮಹಾಚಾರ್ಯ ಅನ್ನೋ ಹೆಸರೂ ಇತ್ತು. ಇನ್ನು ಆತ್ರೇಯ ರಾಮಾನುಜ ಅಥವಾ ಅಪ್ಪುಳ್ಳರವರ ವಂಶಜರಾದ ವೆಂಕಟಾದ್ವರಿ ಪ್ರಸಿದ್ಧ ಶ್ರೀವೈಷ್ಣವ ಕವಿ ಮತ್ತು ಲೇಖಕರು. ಇವರು ವಿಶ್ವಗುಣಾದರ್ಶ ಚಂಪು ಅನ್ನೋ ಒಂದು ಚಂಪು ಕಾವ್ಯವನ್ನು ಬರೆದರು. ಅದರಲ್ಲಿ ಇಬ್ಬರು ಗಂಧರ್ವರು ಆಕಾಶ ಮಾರ್ಗವಾಗಿ ಸಾಗುತ್ತಾ ತಾವು ನೋಡಿದ ಪ್ರಪಂಚವನ್ನ ವರ್ಣಿಸ್ತಾರೆ. ಅದರಲ್ಲಿ ಒಬ್ಬ ಗಂಧರ್ವ ಎಲ್ಲದರಲ್ಲೂ ಒಳ್ಳೆಯದನ್ನೇ ನೋಡಿ ಒಳ್ಳೆಯ ವರ್ಣನೆ ಮಾಡ್ತಾನೆ. ಮತ್ತೊಬ್ಬ ಎಲ್ಲದರಲ್ಲೂ ದೋಷಗಳನ್ನೇ ನೋಡಿ ಬರೀ ದೋಷಗಳನ್ನೇ ಹೇಳ್ತಾನೆ. ಇದರಿಂದ ಪ್ರಪಂಚದ ಜನಜೀವನದ ಎಲ್ಲ ರಂಗಗಳ ಪ್ರಶಂಸೆ ಹಾಗೂ ಟೀಕೆ ಎರಡನ್ನೂ ಒಳಗೊಂಡ ಕಾವ್ಯ ಇದು. ಈ ಕಾವ್ಯದಲ್ಲಿ ಯಾಮುನಾಚಾರ್ಯರನ್ನ, ರಾಮಾನುಜರನ್ನ ಕೊಂಡಾಡಿದ್ದು ವೇದಾಂತ ದೇಶಿಕರ ವ್ಯಕ್ತಿತ್ವ ಹಾಗೂ ಕೃತಿಗಳ ಸಲುವಾಗಿ ಒಂದು ಅಧ್ಯಾಯವನ್ನೇ ಮೀಸಲಾಗಿಟ್ಟಿದ್ದಾರೆ. ಈ ಕಾವ್ಯ ರಚನೆಯಲ್ಲಿ ದಿವ್ಯ ದೇಶಗಳ ಹಾಗೂ ಅಲ್ಲಿರುವ ಜನರ ಬಗ್ಗೆ ಟೀಕೆ ಮಾಡಿರೋದ್ರಿಂದ ಭಾಗವತಪಚಾರವಾಗಿ ಇವರ ಕಣ್ಣುಗಳು ಹೋಗಿಬಿಡುತ್ತೆ. ಆದರೆ ಕೆಲವು ಹಿತೈಷಿಗಳು ಭಗವಂತನನ್ನ ಪ್ರಾರ್ಥಿಸಿ ಕ್ಷಮೆ ಬೇಡಿ ಮತ್ತೆ ಕಣ್ಣು ಬರೋ ಹಾಗೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ವೆಂಕಟಾದ್ವರಿಗಳು ನಾನು ಯಾವುದೇ ಭಾಗವತಾಪಚಾರ ಮಾಡಿಲ್ಲ, ಎಲ್ಲದರಲ್ಲೂ ದೋಷ ಹುಡುಕುವುದು ಸಾಧ್ಯ ಅನ್ನೋದನ್ನ ತೋರ್ಸೋದಕ್ಕಷ್ಟೇ ಹೀಗೆ ಬರೆದಿದ್ದು, ಇದರಿಂದ ನನ್ನ ಕಣ್ಣು ಕಳೆದ ಭಗವಂತನನ್ನ ಪ್ರಾರ್ಥಿಸಲಾರೆ ಅಂತ ಹೇಳಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಮಕ್ಕಳ ಮನಸ್ಸು ತಾಯಿಗೆ ಬೇಗ ಅರ್ಥ ಆಗತ್ತೆ ಅಂತ ಹೇಳಿ ಮಹಾಲಕ್ಷ್ಮಿ ದೇವಿಯನ್ನ ಕುರಿತು ಲಕ್ಷ್ಮೀ ಸಹಸ್ರ ಅನ್ನೋ ಭಕ್ತಿ ಗೀತೆಯನ್ನು ರಚಿಸಿ ಹಾಡ್ತಾರೆ. ಈ ಗೀತೆಯ ರಚನೆ ಮುಗಿಯೋದ್ರೊಳಗೆ ಅವರಿಗೆ ದೃಷ್ಟಿ ಬಂದು ಕಣ್ಣು ಕಾಣೋ ಹಂಗಾಗತ್ತೆ. ಈ ಲಕ್ಷ್ಮೀ ಸಹಸ್ರದ ಮೇಲೆ ದೇಶಿಕರ ದಯಾಶತಕ ಹಾಗೂ ಪಾದುಕಾ ಸಹಸ್ರದ ಪ್ರಭಾವ ಸ್ಪಷ್ಟವಾಗಿದೆ. ವೆಂಕಟಾದ್ವರಿಗಳು ಮತ್ತೊಂದು ವಿಶೇಷ ಕಾವ್ಯವನ್ನ ಬರೆದಿದ್ದಾರೆ. ಅದು ರಾಘವ ಯಾದವೀಯಂ. ವಿಶಿಷ್ಟ ರೀತಿಯ ರಚನೆಗೆ ಹೆಸರಾದ ಇವರು ಈ ಕಾವ್ಯದಲ್ಲಿ 30 ಶ್ಲೋಕಗಳನ್ನು ಬರೆದಿದ್ದಾರೆ. ಆ ಶ್ಲೋಕಗಳನ್ನು ಸರಿಯಾಗಿ ಓದಿದರೆ ರಾಘವ ಚರಿತ್ರೆ ಅಂದರೆ ರಾಮನ ಕತೆ ತಿಳಿಯುತ್ತೆ. ಅದೇ ಶ್ಲೋಕವನ್ನು ಹಿಂದಿನಿಂದ ಓದಿದರೆ ಯಾದವ ಚರಿತ್ರೆ ಅಂದರೆ ಕೃಷ್ಣನ ಕತೆ ಬರುತ್ತೆ. ಈ ರೀತಿ ಬರೆಯೋ ಪದ್ಧತಿಯನ್ನ ಅನುಲೋಮ ಪ್ರತಿಲೋಮ ಪದ್ಧತಿ ಅಂತ ಕರೀತಾರೆ. ಆಚಾರ್ಯ ಪಂಚಾಶತ್, ಉತ್ತರ ಚಂಪು, ವರದಾಭ್ಯುದಯ ಚಂಪು, ವಿಧಿತ್ರಯ ಪರಿತ್ರಾಣಂ, ಪ್ರದ್ಯುಮ್ನಾನಂದಂ, ಮೀಮಾಂಸ ಮಕರಂದಂ ಇವು ಇವರ ದೊರೆತ ಕೃತಿಗಳು. ಇವರಂತೆಯೇ ಪ್ರಸಿದ್ಧರಾದ ಮತ್ತೊಬ್ಬ ಕವಿ, ಸಂಗೀತ ವಿದ್ವಾಂಸ ಅನ್ನಮಾಚಾರ್ಯ. ವೈಶಾಖ ಶುದ್ಧ ಪೌರ್ಣಿಮೆಯ ದಿನ ಹುಟ್ಟಿದ ಇವರನ್ನ ದೇವರ ಖಡ್ಗ ನಂದಕದ ಅವತಾರ ಅಂತಾನೆ ನಂಬಿಕೆ ಇದೆ. ಇವರು ಆಂಧ್ರದ ತಲ್ಲಪಾಕಂ ಅನ್ನೋ ಗ್ರಾಮದಲ್ಲಿ ಸ್ಮಾರ್ತ ದಂಪತಿಗಳು ಲಕ್ಕಮಾಂಬ ಮತ್ತು ನಾರಾಯಣ ಸೂರಿ ಅನ್ನೋರ ಮಗನಾಗಿ ಹುಟ್ಟಿದ್ರು. ಅಹೋಬಲ ಮಠದ ಜೀಯರ್ರವರಿಂದ ಪ್ರೇರಿತರಾಗಿ ರಾಮಾನುಜ ಸಿದ್ಧಾಂತದಿಂದ ಆಕರ್ಷಿತರಾಗಿ ವಿಶಿಷ್ಟಾದ್ವೈತ ತತ್ವವನ್ನು ಒಪ್ಪಿ ಶ್ರೀವೈಷ್ಣವರಾಗ್ತಾರೆ. ಅವರು ತಮ್ಮ ಹೆಸರನ್ನ ಅನ್ನಮ್ಮಯ್ಯಂಗಾರ್ ಅಂತ ಬದಲಾಯಿಸ್ಕೋತಾರೆ. ಶ್ರೀವೈಷ್ಣವರಾದ ಇವರು ತಿರುಪತಿ ವೆಂಕಟೇಶ್ವರನನ್ನ ಕುರಿತು ಕೀರ್ತನೆಗಳನ್ನು ರಚಿಸಿದ್ದಾರೆ ಹಾಗೂ ಹಾಡಿದ್ದಾರೆ. ಇವರ ಪತ್ನಿ ಅಕ್ಕಮ್ಮ ತೆಲುಗಿನ ಪ್ರಥಮ ಕವಿಯಿತ್ರಿ ಅನ್ನೋ ಕೀರ್ತಿಗೂ ಪಾತ್ರರಾದವರು.
ಅನೇಕಾನೇಕ ಕೀರ್ತನೆಗಳನ್ನು ಅನ್ನಮಾಚಾರ್ಯರು ಬರೆದಿದ್ದಾರೆ. ಅವರು ಬರೆದಿರುವುದರಲ್ಲಿ ಕೇವಲ 12,000 ಕೀರ್ತನೆಗಳು ಮಾತ್ರ ಲಭ್ಯ ಇದೆ. ಆದರೆ ಅವರು ಸುಮಾರು 32,000 ಕೀರ್ತನೆಗಳನ್ನು ಬರೆದಿದ್ದಾರೆ ಅಂತ ಹೇಳಲಾಗತ್ತೆ. ಇವರ ಕೀರ್ತನೆಗಳು ಆಧ್ಯಾತ್ಮಿಕ ಹಾಗೂ ಶೃಂಗಾರ ರಸಗಳಲ್ಲಿ ಇದೆ. ಸಂಗೀತಾಸಕ್ತರಿಗೆ ಇವರ ಹೆಸರು ಚಿರಪರಿಚಿತ. ತಿರುಪತಿಯಲ್ಲಿ ಇವರನ್ನು ಆಸ್ಥಾನ ಗಾಯಕ ಅಂತ ಗೌರವಿಸಿದ್ದಾರೆ. ಹಾಗೆ ಇವರಿಗೆ ಪದಕವಿತ ಪಿತಾಮಹ ಅನ್ನೋ ಬಿರುದೂ ಇತ್ತು. ಇವರಿಗೆ ಪೆದ್ದ ತಿರುಮಲಾಚಾರ್ಯ, ನರಸಿಂಗಣ್ಣ ಅನ್ನಮಾಚಾರ್ಯ, ತಿರುಮಲಮ್ಮ ಅನ್ನಮಾಚಾರ್ಯ, ನರಸಮ್ಮ ಅನ್ನಮಾಚಾರ್ಯ ಅನ್ನೋ ಮಕ್ಕಳಿದ್ರು. ಸುಮಾರು 95 ವರ್ಷಗಳ ಕಾಲ ಬದುಕಿದ್ದ ಇವರ ಕೀರ್ತನೆಗಳು ಇಂದಿಗೂ ಜನಮಾನಸದಲ್ಲಿ ಉಳಿದಿದೆ. ಸಂಪತ್ತು ಹೆಚ್ಚಿದರೆ ಭಕ್ತಿ ಕಡಿಮೆ ಆಗ್ಬೋದು ಅಂತ ಹೆದರಿ ಇವರು ವಿರಕ್ತರಾಗಿಯೇ ಕಾಲ ಕಳೆದುಬಿಟ್ರು. ಇವರಂತೆಯೇ ಪ್ರಸಿದ್ಧರಾದ ಚಿರಪರಿಚಿತರಾದ ರಾಜಗೋಪಾಲಾಚಾರಿ ಅಥವಾ ರಾಜಾಜಿ ಅಂತಾನೆ ಪ್ರಸಿದ್ಧರಾಗಿದ್ದವರು ನಲ್ಲಾನ್ ಚಕ್ರವರ್ತಿಗಳ ಪರಂಪರೆಗೆ ಸೇರಿದವರು. ಶ್ರೀವೈಷ್ಣವ ತತ್ವ ಪ್ರಚಾರದಲ್ಲಿ ಹಾಗೂ ಶ್ರೀವೈಷ್ಣವ ಸಾಹಿತ್ಯದ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಿ ಸ್ವತಂತ್ರ ಭಾರತದ ಆಡಳಿತದಲ್ಲೂ ಭಾಗಿಯಾಗಿ ಭಾರತ ರತ್ನ ಪ್ರಶಸ್ತಿಯನ್ನೂ ಪಡೆದವರು. ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಇವ್ರ ಬಗ್ಗೆ ಎಲ್ರಿಗೂ ಗೊತ್ತು. ಶ್ರೀಮತೆ ರಾಮಾನುಜಾಯ ನಮಃ.